ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿಡಲ್ ಕ್ಲಾಸ್ ಫ್ಯಾಮಿಲಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ನಾನು ನಿಮ್ಮ ಶ್ವೇತಾ. ನಾನು ತುಂಬಾ ಚೆನ್ನಾಗಿದ್ದೀನಿ. ನಿಮ್ಮ ದಿನ ಹೇಗಿತ್ತು, ಏನು ಅಡುಗೆ ಮಾಡಿದ್ರಿ, ಲೈಫ್ ಹೇಗಾಗ್ತಾಯಿದೆ ಅಂತ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ಜಸ್ಟ್ ಒಂದು ಇಂಟ್ರ್ಯಾಕ್ಷನಿಂದ ಒಂದು ಒಳ್ಳೆ ಬಾಂಡಿಂಗ್ ಡೆಫಿನೆಟ್ಲಿ ಆಗುತ್ತೆ. ಎಷ್ಟೋ ಸರಿ ಅಂದ್ಕೊಳ್ತೀವಿ ಮಾತಾಡೋದು ಬೇಡ, ಸೈಲೆಂಟಾಗಿ ಇದ್ಬಿಡೋಣ ಅಂತ. ಬಟ್ ಕೆಲವು ಸತಿ ಸ್ವಲ್ಪ ಮಾತಾಡೋದ್ರಿಂದ ಬಾಂಡಿಂಗ್ ಅನ್ನೋದು, ರಿಲೇಷನ್ಶಿಪ್ ಅನ್ನೋದು ತುಂಬ ಗಟ್ಟಿಯಾಗುತ್ತೆ. ಎಲ್ಲನೂ ಅಷ್ಟೇ, ಎಕ್ಸ್ಚೇಂಜ್ ಆಫ್ ಥಾಟ್ಸ್ ಅಷ್ಟೇ. ಸೊ ನಾವು ಹೇಗಿರ್ತೀವಿ, ನಮ್ಮ ಥಾಟ್ಸ್ ಹೇಗೆ ಅಂತ ಆಪೋಸಿಟ್ ಪರ್ಸನ್ಗೆ ಗೊತ್ತಾಗಲೇಬೇಕು. ಕೆಲವು ಸತಿ ನಾವೇನು ಅಂದ್ಕೊಳ್ತೀವಿ, ನಾವು ಹೇಳ್ದೇ ಎಲ್ಲ ಗೊತ್ತಾಗಲಿ ಅಂತ ಅಂದ್ಕೊಳ್ತೀವಿ. ಬಟ್ ಆ ಥರ ಏನೂ ಆಗಲ್ಲ. ವೆರಿ ರೇರ್, ಆಗಲ್ಲ ಅಂತ ಅಲ್ಲ, 1% ಚಾನ್ಸಸ್ ಅಷ್ಟೇ. ತುಂಬ ನಮ್ಮನ್ನು ಅರ್ಥ ಮಾಡ್ಕೊಂಡಿರೋರು, ನಾವು ಸೈಲೆಂಟಾಗಿದ್ದರೂ ಅರ್ಥ ಆಗುತ್ತೆ ನಮಗೇನೋ ನೋವಾಗಿದೆ ಅಂತ. ತುಂಬ ಖುಷಿಯಲ್ಲೂ ಅರ್ಥ ಆಗುತ್ತೆ, ಓಕೆ ಇವ್ರಿಗೆ ತುಂಬ ಜಾಸ್ತಿ ನೋವಿದೆ ಅದಕ್ಕೆ ನಗ್ತಾ ಇದ್ದಾರೆ ಅಂತ. ಸೊ ಆ ರೀತಿ ನಮ್ಮ ಎಕ್ಸ್ಚೇಂಜ್ ಆಫ್ ಥಾಟ್ಸು ಲೈಫಲ್ಲಿ ತುಂಬಾ ಇಂಪಾರ್ಟೆಂಟು. ಬಟ್ ಎಷ್ಟೋ ಸಾರಿ 99% ನಮ್ಮ ಲೈಫಲ್ಲಿ ಸುಮ್ಮನಿರೋದು ತುಂಬ ಇಂಪಾರ್ಟೆಂಟು. ನಾವು ಆ್ಯಕ್ಚುಲಿ ಸುಮ್ಮನಿರೋದನ್ನು ಕಲಿಬೇಕು. ಎಷ್ಟೋ ಸರಿ ನಾವು ಮಾಡೋದ್ರಿಂದ ಲೈಫಲ್ಲಿ ಉದ್ಧಾರ ಆಗ್ತೀವಿ, ಏನೋ ಅಚೀವ್ ಮಾಡ್ತೀವಿ ಅಂತ ಅಂದ್ಕೊಳ್ತೀವಿ. ಬಟ್ ಏನೋ ಮಾಡ್ದೇನೂ ಕೂಡ ಲೈಫಲ್ಲಿ ಒಂದು ಕಾಮ್ನೆಸ್ ಇರ್ಬೋದು, ಎಷ್ಟೊಂದು ಅಚೀವ್ ಮಾಡ್ಬೋದು. ಏನು ಆ ಪಾಯಿಂಟ್ಸು, ಯಾವ್ಯಾವ ಮೂಮೆಂಟಲ್ಲಿ ಸುಮ್ಮನಿರಬೇಕು ಅಂತ ಇವತ್ತಿನ ವ್ಲಾಗಲ್ಲಿ ನೋಡ್ತಾ ಹೋಗೋಣ. ಜೊತೆಗೆ ಒಳ್ಳೆ ರಂಗೋಲಿ, ಜೊತೆಗೆ ಒಂದು ಒಳ್ಳೆ ರೆಸಿಪಿ ಹೇಳ್ಕೊಡ್ತಾ ಇದ್ದೀನಿ. ಇವತ್ತಿನ ರೆಸಿಪಿ ಬಂದು ನಮ್ಮ ಅಮ್ಮನ ರೆಸಿಪಿ ಇದು. ಆ್ಯಕ್ಚುಲಿ ನನಗೆ ಚಿಕ್ಕ ವಯಸ್ಸಲ್ಲಿ ಈ ರೀತಿ ರೈಸ್ ರೆಸಿಪಿ ಮಾಡೋದು ಅಂದರೆ ಎಷ್ಟು ಇಷ್ಟಪಟ್ಟು ತಿಂತಾಯಿದ್ದೆ ಅಂದರೆ, ನಾನು ಆ್ಯಕ್ಚುಲಿ ಅಮ್ಮಂಗೆ ಫೋನ್ ಮಾಡಿದ್ದೆ, ಅಮ್ಮ ನಾನು ಈ ರೆಸಿಪಿ ಮಾಡ್ಕೋಬೇಕು ಅಂತ ಇದ್ದೀನಿ. ನಾನು ಯೂಶಲಿ ಶೂಟಿಂಗಿಗೆ ಅಂತ ರೆಸಿಪೀಸ್ ಮಾಡೋದು ತುಂಬ ರೇರ್, ಯೂಟ್ಯೂಬ್ಗೆ ಅಂತ. ನನಗೆ ಅನಿಸ್ತಾ ಇತ್ತು, ಏನೋ ಕೆಲವು ಸತಿ ಸುಮ್ಮನೆ ಕೂತಾಗ ನಮ್ಮ ಚೈಲ್ಡ್ಹುಡ್ ಮೆಮೊರೀಸ್ ಅನ್ನೋದು ಆಗ್ತಾ ಇರುತ್ತೆ. ಯಾರೋ ಕೊಲೀಗು ಚಿತ್ರಾನ್ನ ತಂದಿದ್ರು, ಬಟ್ ನನಗೆ ಆ ಚಿತ್ರಾನ್ನ ಇಷ್ಟ ಆಯಿತು. ಯಾವ ರೀತಿ ಮಾಡ್ತಾರೆ ಅಂತ ನಾನು ಕೇಳಿದೆ. ಆ್ಯಕ್ಚುಲಿ ನನಗೆ ಒಂದು ಅಂದಾಜಿತ್ತು ಈ ರೆಸಿಪೀಸ್ಗೆ ಈ ಐಟಮ್ಸ್ ಹಾಕ್ತಾರೆ ಅಂತ. ಬಟ್ ಆ ಟೇಸ್ಟ್ ಬರಬೇಕು ಅಂದರೆ ಅದು ಅಮ್ಮನ ಕೇಳಿನೇ ಮಾಡೋಣ ಅಂತ ಕಾಲ್ ಮಾಡಿ ಕೇಳಿದೆ. ಡೆಫಿನೆಟ್ಲಿ ಏನು ಗೊತ್ತಾ, 99% ಅದೇ ಟೇಸ್ಟ್ ಬಂತು. ಬಟ್ 1% ಟೇಸ್ಟ್ ಏನಕ್ಕೆ ಅಂದರೆ ಆ ಅಮ್ಮನ ಪ್ರೀತಿ ಇರುತ್ತಲ್ಲ, 1% ಅಲ್ಲ 90% ಕರೆಕ್ಟಾಗಿ ಬಂತು. ಆ 10% ಅಮ್ಮನ ಪ್ರೀತಿ ಹಾಕಿ ಮಾಡಿರ್ತಾರೆ ನೋಡಿ, ಅದರಷ್ಟು ಟೇಸ್ಟು. ಡೆಫಿನೆಟ್ಲಿ ನಾವು ಕಾಲೇಜ್ ಮುಗಿಸ್ಕೊಂಡು ಬಂದು ಮನೆಗೆ ಆ ಚಿತ್ರಾನ್ನ ತಿಂತಾಯಿದ್ವಿ. ಕೆಲವು ಸತಿ ಬೆಳಗ್ಗೆ ಹೊತ್ತು ಮಾಡಿಕೊಡ್ತಾಯಿದ್ರು, ಬಾಕ್ಸಿಗೆ ಹಾಕ್ಕೊಡ್ತಾಯಿದ್ರು. ನಮ್ಮ ಫ್ರೆಂಡ್ಸಿಗೆಲ್ಲ ತುಂಬ ಇಷ್ಟ ಆಗೋಗ್ತಿತ್ತು. ಸೊ ಅದಕ್ಕೆ ಇವತ್ತು ನಾನು ಟ್ರೈ ಮಾಡಿದ್ನಲ್ಲ, ಸೊ ಅದನ್ನು ನಿಮ್ಮ ಜೊತೆನೂ ಶೇರ್ ಮಾಡ್ಕೊಳ್ತೀನಿ. ತುಂಬಾ ಚೆನ್ನಾಗಿರುತ್ತೆ, ಮಿಸ್ ಮಾಡಬೇಡಿ. ನಾನು ಯಾವ ರೀತಿ ಹೇಳಿದ್ದೀನಿ ಅದೇ ಥರ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಬಾಕ್ಸಿಗೂ ಅಷ್ಟೇ, ಅದು ಹೇಗೆ ಅಂದರೆ ಇಟ್ಟಷ್ಟು ತುಂಬ ಟೇಸ್ಟ್ ಜಾಸ್ತಿ ಆಗುತ್ತೆ. ನನಗೆ ಆ ಥರ ಅನ್ನಿಸ್ತು. ಈಗ ಮಾಡಿ 2 ಅವರ್ಸ್ ಆದಮೇಲೆ ತಿಂದಮೇಲೆ ಟೇಸ್ಟ್ ಇನ್ನೂ ಜಾಸ್ತಿ ಆಗಿತ್ತು. ಸೊ ನಿಮಗೂ ಶೇರ್ ಮಾಡ್ತೀನಿ, ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿ ನೋಡಬೇಡಿ. ನೆಕ್ಸ್ಟ್, ಹೊಸದಾಗಿ ಏನಾದ್ರು ಚಾನಲ್ನ ನೋಡ್ತಾ ಇದ್ದರೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಫಸ್ಟು ಯಾವ ವಿಷಯದಲ್ಲಿ ಸುಮ್ಮನಿರಬೇಕು ಅಂತ ನಾನು ಎಷ್ಟು ಸಾರಿ ಹೇಳಿದ್ದೀನಿ ಅಂದರೆ, ಇದೊಂದು ವಿಷಯ ನಾವು ಫಾಲೋ ಮಾಡಿಬಿಟ್ರೆ ಎಷ್ಟೊಂದು ಪ್ರಾಬ್ಲಮ್ಸ್ನ ಅವಾಯ್ಡ್ ಮಾಡ್ಬೋದು. ಏನದು ಅಂದರೆ ಅನಾವಶ್ಯಕವಾಗಿ ಮಾತಾಡೋದು. ಎಷ್ಟೊಂದು ಸಿಚುವೇಶನ್ಸಲ್ಲಿ ನಮ್ಮ ಪದ ಬಳಕೆ, ನಮ್ಮ ಮಾತು ಅಲ್ಲಿ ನೆಸೆಸಿಟಿನೇ ಇರಲ್ಲ. ಬಟ್ ನಾವೇನು ನಮ್ಮದು ಒಂದಿರಲಿ ಅಂತ ಹಾಕ್ತೀವಿ. ಕೆಲವು ಸತಿ ನಮಗೆ ಅದ್ರ ಬಗ್ಗೆ ಗೊತ್ತಿರಲ್ಲ. ಕೆಲವು ಸತಿ ಸುಮ್ಮನೆ ಮಾತಾಡಬೇಕಲ್ಲ ಅಂತ ಮಾತಾಡ್ತೀವ, ನಾವೇ ಪ್ರಾಬ್ಲಮ್ಸ್ಗೆ ಸಿಕ್ಕಾಕೊಂಡ್ಬಿಡ್ತೀವಿ. ಸೊ ಅದಕ್ಕೆ ಆದಷ್ಟು ಅನಾವಶ್ಯಕವಾಗಿ ಮಾತಾಡೋ ನೆಸೆಸಿಟಿ ಇಲ್ಲ. ನಮಗೆ ಗೊತ್ತಾಗಬೇಕು ಎಲ್ಲಿ ನಾವು ಮಾತಾಡಬೇಕು. ಅದು ನಾನು ಯಾವಾಗಲೂ ಹೇಳ್ತೀನಲ್ಲ, ನಾವು ಮಾತಾಡಿ ಅಲ್ಲಿ ಬೆಲೆ ಇಲ್ಲ, ನಾವು ಮಾತಾಡಿದ್ರೂ ಅಲ್ಲಿ ಜನಗಳಿಗೆ ಅರ್ಥ ಆಗಲ್ಲ ಅಂಥ ಸಿಚುವೇಶನ್ಸಲ್ಲಿ ಪ್ಲೀಸ್ ಮಾತಾಡೋಕ್ಕೆ ಹೋಗಬೇಡಿ. ಕೆಲವು ಸತಿ ಸೈಲೆಂಟಾಗಿರೋದ್ರಿಂದ ಎಷ್ಟು ಪ್ರಾಬ್ಲಮ್. ನಾನು ಎಷ್ಟೊಂದು ಸತಿ ಅನ್ಕೋತೀನಿ, ಏನಾದರೂ ಮನಸ್ತಾಪ ಬಂತು, ಏನೋ ಇದು ಮಾತಾಡಿ ಆ ಜಗಳಗಳನ್ನ ಮನಸ್ತಾಪಗಳನ್ನ ಜಾಸ್ತಿ ಮಾಡ್ಕೊಳ್ಳೋ ಬದಲು ಸೈಲೆಂಟಾಗಿದ್ದರೆ ಟೈಮ್ ಹೀಲ್ಸ್ ಎವ್ರಿಥಿಂಗ್. ಅದು ಎಷ್ಟು ನಿಜ ಅಂದರೆ ಹೋಗ್ತಾ 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 ನಮ್ಗೆ ಫೀಲಿಂಗ್ಸೇ ಇರಲ್ಲ. ಈಗ ಜಸ್ಟ್ ಜಗಳ ಆಗಿರುತ್ತೆ ಅಂದ್ಕೊಳ್ಳಿ, ನಾವು ಯಾವ ಲೆವೆಲಿಗೆ ಪೀಕ್ ಆಗಿರ್ತೀವಿ ಅಂದರೆ ಆ ಮನುಷ್ಯನೇ ಬೇಡ ಅನ್ನೋ ಲೆವೆಲಿಗೆ ಪೀಕಾಗಿ ಕೊಟ್ಟೋಗಿರ್ತೀವಿ. ಅಂಥ ಫೀಲಿಂಗ್ಸಲ್ಲಿ ಇರ್ತೀವಿ. ಬಟ್ 1 ಅವರ್ 2 ಅವರ್ 10 ಅವರ್ಸ್ ಹೋಗ್ತಾ 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 ಫಸ್ಟು ಏನು ಮಾಡ್ತೀವಿ ಅಂದರೆ ನಾವು ಸ್ವಲ್ಪ ಕಾಮ್ ಡೌನ್ ಹೋಗ್ತೀವಿ. ಅಂದರೆ ನಾವು ಬಿಡ್ತಾ ಹೋಗ್ತೀವಿ ಅದನ್ನು, ಸಿಚುವೇಶನ್ಸ್ನ ಅದನ್ನು ತಿಳಿ ಮಾಡ್ಕೊಳ್ತಾ ಹೋಗ್ತೀವಿ. ಆಗನ್ಸುತ್ತೆ ನಾನು ಜಾಸ್ತಿ ರಿಯಾಕ್ಟ್ ಮಾಡಿದ್ನಾ, ಪಾಪ ಅವ್ರದ್ದು ತಪ್ಪಿರಲಿಲ್ವೇನೋ, ಅವ್ರ ಪಾಯಿಂಟ್ ಆಫ್ ವ್ಯೂ ಆ ಥರ ಹೇಳಿದ್ರೇನೋ, ಈ ರೀತಿ ಥಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ.
ಸೊ ಅದಕ್ಕೇ ಯಾವುದೇ ಒಂದು ಸಿಚುವೇಶನ್ಸಲ್ಲೂ ಆಮೇಲೆ ಎಷ್ಟೊಂದು ಸರಿ ದೊಡ್ಡವ್ರು ಮಾತಾಡ್ತಿರ್ತಾರೆ, ಏನೋ ಒಂದು ಇಂಪಾರ್ಟೆಂಟ್ ಡಿಸ್ಕಷನ್ಸ್ ಇರುತ್ತೆ, ನಮ್ಗೆ ಅದ್ರ ಬಗ್ಗೆ ಗಂಧ ಗಾಳಿ ಏನೂ ಗೊತ್ತಿರಲ್ಲ. ಬಟ್ ಆದರೂ ನಾವು ಮಾತಾಡೋಣ, ನಾವು ಸಜೆಷನ್ಸ್ ಕೊಡೋಣ, ಬೇಕಾಗಿಲ್ಲ ಫ್ರೆಂಡ್ಸ್. ಕೆಲವು ಸತಿ ನಾವು ಮಾತಾಡೋದ್ರಿಂದ ನಮಗೇನೋ ಲಾಭ ಇದೆ, ಅವ್ರಿಗೇನೋ ಲಾಭ ಇದೆ, ನಮ್ಮ ಮಾತುಗಳು ಏನೋ ಉಪಯೋಗಕ್ಕಿದೆ ಅಂದರೆ ಡೆಫಿನೆಟ್ಲಿ ಮಾತಾಡಬೇಕು, ಆಯಿತಾ? ಇಲ್ಲ ಅಂದರೆ ಸೈಲೆಂಟಾಗಿರೋದು ಫಾರ್ ಬೆಟರು. ಸೊ ಅನಾವಶ್ಯಕವಾಗಿ ಮಾತಾಡದೆ ಸುಮ್ಮನಿರೋದು ಬೆಸ್ಟ್. ಸೆಕೆಂಡ್ ಅಂತೂ ಅನಾವಶ್ಯಕವಾಗಿ ಯೋಚನೆ ಮಾಡದೆ ಸುಮ್ಮನಿರೋದು ಬೆಸ್ಟು. ತಲೆಯಲ್ಲಿ ಎಷ್ಟೋ ಥಾಟ್ಸು ಓಡ್ತಾ ಇರುತ್ತೆ ಅಂದರೆ, ಒಂದು ಕಾಂಪ್ಲಿಕೇಟೆಡ್ ವೈರ್ ಸಿಸ್ಟಮ್ಮು ನಮ್ಮ ಬ್ರೈನು. ಎಲ್ಲೋ ಬುಕ್ಕಲ್ಲಿ ಓದ್ತಿದ್ದೆ, ಒಂದು ಸೆಕೆಂಡ್ಗೆ ಎಷ್ಟೋ ಸಾವಿರ ಲಕ್ಷ ಡಿಪೆಂಡು, ಒಂದು ನಿಮಿಷಕ್ಕೆ ಲಕ್ಷಗಟ್ಟಲೆ ಸಾವಿರಗಟ್ಟಲೆ ಥಾಟ್ಸು ಬರ್ತಾ ಇರುತ್ತೆ ನಮಗೆ. ಏನೋ ಮಾಡ್ತಾ ಇರ್ತೀವಿ, ಏನೋ ತಲೆಯಲ್ಲಿ ಓಡ್ತಾ ಇರುತ್ತೆ ಕಂಟಿನ್ಯೂಸ್ ಆಗಿ. ಅದರಲ್ಲಿ ಎಷ್ಟೊಂದು ಪರ್ಸೆಂಟೇಜು ನೆಗೆಟಿವೇ. ಈ ಥರ ಆದರೆ ಏನು, ಅವ್ರು ಈ ಥರ ಅಂದರು, ಇವ್ರು ಈ ಥರ ಅಂದರು, ನನ್ನ ಲೈಫ್ ಹೀಗೆ. ಸೊ ನೆಗೆಟಿವಾಗಿ ಥಿಂಕ್ ಮಾಡ್ಕೊಳ್ಳೋಂಥ ಚಾನ್ಸಸ್ಗಳೇ ಜಾಸ್ತಿ. ಸೊ ಅನಾವಶ್ಯಕವಾಗಿ ಯಾವಾಗ ಯೋಚನೆ ಮಾಡೋದು ಕಡಿಮೆ ಮಾಡ್ತಿರೋ, ಲೈಫು ಟ್ರ್ಯಾಕಿಗೆ ಬರುತ್ತೆ. ನಮ್ಮದು ಮೇನ್ ಶತ್ರು ಏನು ಗೊತ್ತಾ? ನಮ್ಮ ಶತ್ರುಗಳು ನಮ್ಮನ್ನು ಅಷ್ಟೊಂದು ಎಫೆಕ್ಟ್ ಮಾಡಲ್ಲ, ಎಷ್ಟು ನಮ್ಮ ಥಾಟ್ಸ್ನ ನಮ್ಮನ್ನು ಅಫೆಕ್ಟ್ ಮಾಡುತ್ತೆ ಅಂತ. ಒಂದು ಪಾತ್ರೆ ತೊಳಿತಾ ಇರ್ಬೋದು, ಒಂದು ಕಸ ಗುಡಿಸಬೇಕಾರೆ, ನೆಲ ಒರೆಸೋಬೇಕಾರೆ, ಅಡುಗೆ ಮಾಡೋಬೇಕಾರೆ ತಲೆಯಲ್ಲಿ ಥಾಟ್ಸ್ ಓಡ್ತಾನೇ ಇರುತ್ತೆ. ಓಡೋಕ್ಕಾಗಲ್ಲ, 100% ನಿಲ್ಲಿಸ್ಬೇಕು ಅಂತ ಚಾನ್ಸೇ ಇಲ್ಲ. ಬಟ್ ನಮ್ಮ ನಂಬರ್ ಆಫ್ ಥಾಟ್ಸ್ನ ಕಡಿಮೆ ಮಾಡ್ಕೋಬೋದು. ಬಟ್ ಆಮೇಲೆ ಅದರ ಜೊತೆಗೆ ಥಾಟ್ಸ್ನ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡ್ಕೋಬೋದು. ಆಗೋದೆಲ್ಲ ಒಳ್ಳೆಯದಕ್ಕೆ. ಏನೇ ಒಂದು ನೆಗೆಟಿವ್ ಆಗ್ತಾಯಿದ್ರು ಕೂಡ ಅದರಿಂದ ಡೆಫಿನೆಟ್ಲಿ ನಾವೇನೋ ಒಂದು ಪಾಠ ಅನ್ನೋದು ಡೆಫಿನೆಟ್ಲಿ ಕಲಿತೀವಿ. ನಾವು ಸ್ಟ್ರಾಂಗ್ ಆಗ್ತೀವಿ, ನಮ್ಮ ಥಿಂಕಿಂಗ್ ಕೆಪಬಿಲಿಟಿ ಸ್ಟ್ರಾಂಗ್ ಆಗುತ್ತೆ, ನಮ್ಮ ಎಂಡ್ಯೂರೆನ್ಸ್ ಸ್ಟ್ರಾಂಗ್ ಆಗುತ್ತೆ, ಟಾಲರೆನ್ಸ್ ಸ್ಟ್ರಾಂಗ್ ಆಗುತ್ತೆ, ಪೇಷನ್ಸ್ ಜಾಸ್ತಿ ಆಗುತ್ತೆ. ಎಲ್ಲ ನೆಗೆಟಿವ್ ಸಿಚುವೇಶನ್ಸಲ್ಲೂ ನಮ್ಮನ್ನು ಸ್ಟ್ರಾಂಗ್ ಮಾಡುತ್ತೆ ಹೊರತು ನಮ್ಮನ್ನು ಕುಗ್ಸೋದು ನಮ್ಮ ಥಾಟ್ಸ್. ಸಿಚುವೇಶನ್ ಆಯಿತು, ಅದರಿಂದ ಏನು ತೊಗೋತಾ ಇದ್ದೀನಿ ನಾನು, ಏನು ಪಾಸಿಟಿವಿಟಿನ ತೊಗೋತಾ ಇದ್ದೀವಿ, ಇಲ್ಲ ಬರೀ ನೆಗೆಟಿವಿನೇ ತೊಗೋತಾ ಇದ್ದೀವಿ ಅಂದರೆ ನಮ್ಮ ಲೈಫ್ನ ನಾವೇ ಕೈಯಾರೆ ಹಾಳು ಮಾಡ್ಕೋತಾ ಇದ್ದೀವಿ. ಸೊ ಎಲ್ಲ ಸಿಚುವೇಶನ್ಸಲ್ಲೂ ಏನೋ ಒಂದು ಪಾಠ ಡೆಫಿನೆಟಾಗಿ ಹಿಡನ್ ಲೆಸನ್ ಏನೋ ಇರುತ್ತೆ, ಅದನ್ನು ಯೂಸ್ ಮಾಡ್ಕೋಬೇಕು. ಸೊ ಅನಾವಶ್ಯಕವಾಗಿ ಯೋಚನೆ ಮಾಡದೆ ಸುಮ್ಮನಿರೋದು ಬೆಸ್ಟು. ಇನ್ನೊಂದು ಥರ್ಡ್ ಕಾಮಿಡಿ ವಿಷಯ ಹೇಳ್ತೀನಿ. ಅನಾವಶ್ಯಕವಾಗಿ ಸಜೆಷನ್ ಕೊಡೋದನ್ನು ಸ್ಟಾಪ್ ಮಾಡಿ. ಫ್ರೆಂಡ್ಸೇ ಇರ್ಬೋದು, ರಿಲೇಟಿವ್ಸೇ ಇರ್ಬೋದು, ಫ್ಯಾಮಿಲಿ ಮೆಂಬರ್ಸೇ ಇರ್ಬೋದು. ಫ್ಯಾಮಿಲಿ ಮೆಂಬರ್ಸ್ ಕ್ಲೋಸ್ ಇದ್ದರೆ ಡೆಫಿನೆಟ್ಲಿ ನಾವು ಕೊಡಬೇಕು, ಅವರೇನೋ ಕೇಳೋವರೆಗೂ ಕಾಯೋ ಅವಶ್ಯಕತೆ ಇಲ್ಲ. ಒಂದು ಕ್ಲೋಸ್ ಸರ್ಕಲ್ ಅಂತ ಇರುತ್ತಲ್ಲ, ಒಂದು 4-5 ಮೆಂಬರ್ಸ್ ಅಷ್ಟೇ. ಆ ಸರ್ಕಲಲ್ಲಿ ಅವ್ರು ಕೇಳದೇ ಇದ್ರೂ ಅವ್ರಿಗೆ ಒಳ್ಳೇದಾಗುತ್ತೆ ಅಂತ ನಿಮ್ಗೆ ಅನಿಸಿದ್ರೆ ಪ್ಲೀಸ್ ಒಂದು ಸಜೆಷನ್ ಸಲಹೆ ಕೊಡ್ಬೋದು, ಇಲ್ಲ ಅಂತಲ್ಲ. ಬಟ್ ಫ್ರೆಂಡ್ಸ್ಗೆ, ರಿಲೇಟಿವ್ಸ್ಗೆ ಪ್ಲೀಸ್, ಎಷ್ಟೇ ಕ್ಲೋಸ್ ಆಗಿದ್ರು ಕೂಡ, ತುಂಬ ಕ್ಲೋಸ್ ಅಂದರೆ ಸುಮ್ಮನೆ ಹಂಗೆ ಹೇಳ್ಬೋದು, ಬಿಟ್ಟರೆ ಅನಾವಶ್ಯಕವಾಗಿ ಫ್ರೆಂಡ್ಸ್ಗೆ ಈ ಥರ ಮಾಡು, ಈ ಥರ ಲೈಫಲ್ಲಿರು, ಈ ಥರ ಉದ್ಧಾರ ಮಾಡು, ಈ ಕೋರ್ಸ್ ಮಾಡು, ಆ ಕೋರ್ಸ್ ಮಾಡು, ಪ್ಲೀಸ್ ಅವರು ಕೇಳ್ದೇನೆ ನೀವು ಸಜೆಷನ್ ಕೊಟ್ಟರೆ ನಿಮ್ಮ ವ್ಯಾಲ್ಯೂ ಅವ್ರ ಲೈಫಲ್ಲಿ ಇರಲ್ಲ. ಅದೇನಾದರೂ ಕ್ಲಿಕ್ ಆದರೆ ಸರಿ, ಏನಾದರೂ ನೆಗೆಟಿವ್ ಆಗಿ ಹೊಡೀತು ಅಂದರೆ ಅವ್ರು ಫಸ್ಟ್ ಬ್ಲೇಮ್ ಮಾಡೋದೇ ನಮ್ಮನ್ನು. ಸೊ ಏನಕ್ಕೆ ಬೇಕು ರಿಸ್ಕು? ನಾನು ಯಾವಾಗಲೂ ಹೇಳೋಂಗೆ, ಆದಷ್ಟು ನಿಮ್ಮ ಪಾಡಿಗೆ ಇರಿ. ನಮ್ಮ ಲೈಫಲ್ಲಿ ಎಲ್ಲರ ಬಗ್ಗೆನೂ ಯೋಚನೆ ಮಾಡೋಕ್ಕೆ ನಾವು ಹುಟ್ಟಿಲ್ಲ. ನಮ್ಮ ಲೈಫ್ ಬಗ್ಗೆ ನಾವು ಅಚ್ಚುಕಟ್ಟಾಗಿ ಯೋಚನೆ ಮಾಡಿಕೊಂಡು ಲೈಫ್ನ ಲೀಡ್ ಮಾಡ್ತಾಯಿದ್ರೆ ಎಷ್ಟೋ ಮಟ್ಟಿಗೆ ಚೆನ್ನಾಗಿರುತ್ತೆ. ನಾವೇನು ಮಾಡ್ತೀವಿ, ಎಲ್ಲರೂ ತೊಗೊಬಂದು ನಮ್ಮ ಗುಂಡೀಲಿ ಹಾಕೋತೀವಿ, ಎಲ್ಲರ ಬಗ್ಗೆನೂ ಚಿಂತೆ ಮಾಡ್ತಿರ್ತೀವಿ. ಅವ್ರು ನನ್ನ ಬಗ್ಗೆ ಏನು ಅಂದ್ಕೊಂಡ್ರು, ನಾನು ಅವ್ರ ಬಗ್ಗೆ ಏನು ಬೇಡ. ಅವ್ರು ಏನು, ಅವರು ನೋಡಿ, ಅವ್ರು ಕೇಳಿದಾಗ ನಾವು ಥಿಂಕ್ ಮಾಡಿ ಒಂದು ಒಳ್ಳೆ ಸಜೆಷನ್ಸ್ ಕೊಡೋದು ತುಂಬಾ ಬೆಲೆ ಕೊಡುತ್ತೆ ಅದಕ್ಕೆ. ಕೇಳ್ದೇ ಅನಾವಶ್ಯಕವಾಗಿ ದುಡ್ಡನ್ನ ಅಲ್ಲಿಗೆ ಹಾಕು, ಇಷ್ಟು ಇಂಟ್ರೆಸ್ಟ್ ಬರುತ್ತೆ, ಮಗಳನ್ನ ಹಿಂಗೆ ಓದಿಸು, ಆ ಮನೆ ಕೊಡು, ಏನಕ್ಕೆ ಬೇಕು ನಮಗೆ? ಬೇರೆಯವ್ರ ಸಂಸಾರ ವಿಚಾರ ನಮ್ಗೆ ಏನಕ್ಕೆ ಬೇಕು? ನಮ್ಮದೇ 108 ನಮ್ಮದೇ ಇರುತ್ತೆ. ನಮ್ಮ ಇದರಲ್ಲೇ ಎಷ್ಟೊಂದು ಲೋಪದೋಷಗಳಿರುತ್ತೆ. ನಾವೇ ನಮ್ಮ ಲೈಫಲ್ಲಿ ಎಷ್ಟೊಂದು ತಿದ್ಕೊಂಡು ನಡ್ಕೋಬೇಕಾಗಿರುತ್ತೆ. ಸಜೆಷನ್ಸ್ ಅನ್ನೋದು ಯಾವಾಗಲೂ ಅನಾವಶ್ಯಕವಾಗಿದೆ ಅಂದರೆ ಅಲ್ಲಿ ನಾವು ಬೆಲೆ ಕಳ್ಕೊತೀವಿ. ಸೊ ಸಜೆಷನ್ ಕೊಡದೇ ಸುಮ್ಮನಿರೋದು ಫಾರ್ ಬೆಟರ್. ಆಮೇಲೆ ಇನ್ನೊಂದೇನು ಗೊತ್ತಾ, ಓವರ್ ಒಳ್ಳೆತನ. ನಾನು ಯಾವಾಗಲೂ ಹೇಳ್ತೀನಲ್ಲ, ಒಳ್ಳೆತನ ಇರಬೇಕು. ಯಾಕೆಂದರೆ ಕರ್ಮ ರಿಟರ್ನ್ಸ್ ಅನ್ನೋಂಗೆ ದೇವರು ಪ್ರತಿಯೊಂದು ವಿಷಯನೂ ನೋಡ್ತಾ ಇರ್ತಾರೆ. ಒಂದು ಯಾವಾಗಲೂ ಫಾಲೋ ಮಾಡಿ, ನೀವು ಒಳ್ಳೇದು ಮಾಡ್ತಿರೋ ಇಲ್ವೋ ಲೈಫಲ್ಲಿ, ಕೆಟ್ಟದ್ದು ಯಾವತ್ತೂ ಮಾಡೋಕ್ಕೆ ಹೋಗಬೇಡಿ. ಈಗ ಯಾರಿಗೋ ದುಡ್ಡದ ಅವಶ್ಯಕತೆ ಇದೆ, ಆಯಿತಾ? ನಾನು ಎಕ್ಸಾಂಪಲ್ ಹೇಳ್ತಿರೋದು, ಅವರಿಗೆ ದುಡ್ಡಿನ ಸಹಾಯ ಮಾಡ್ತಿರೋ ಇಲ್ವೋ ಸೆಕೆಂಡರಿ, ಅದು ನಿಮಗೆ ಬಿಟ್ಟಿದ್ದಿತ್ತು. ಅವರಿಂದನೇ ದುಡ್ಡಿನ ಕಿತ್ಕೋಬೇಡಿ, ಅದು ಕೆಟ್ಟತನ. ಸೊ ಯಾವಾಗಲೂ ಅಷ್ಟೇ, ಓವರ್ ಒಳ್ಳೆತನ ಏನಾಗುತ್ತೆ ಗೊತ್ತಾ, ನಾವು ಒಳ್ಳೆತನ ತೋರಿಸ್ತೀವಿ, ಆಯಿತಾ? ತೋರಿಸ್ಬಿಟ್ಟು ಇಂಟರ್ನ್ ಒಂದು ಏನೋ ಎಕ್ಸ್ಪೆಕ್ಟ್ ಮಾಡ್ತಿರ್ತೀವಿ.
ಅಯ್ಯೋ ಇಷ್ಟೊಂದು ನಾನು ಒಳ್ಳೆಯವ್ಳು ಮಾಡಿದ್ದೀನಿ, ಒಳ್ಳೆತನನ ತೋರಿಸಿದ್ದೀನಿ, ಒಳ್ಳೇದು ಮಾಡಿದ್ದೀನಿ, ಅವರೂ ಅಷ್ಟೇ ಒಳ್ಳೆತನ ತೋರಿಸ್ಲಿ ನಮಗೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಿರ್ತೀವಿ. ಬಟ್ ಇನ್ ಟರ್ನ್ ಏನಾಗುತ್ತೆ ಅಂದರೆ ನಮ್ಮ ಒಳ್ಳೆತನನ ಯೂಸ್ ಮಾಡ್ಕೊಂಡಿರೋ ಮಹಾನುಭಾವರು ಅದನ್ನು ತೋರಿಸಲ್ಲ, ಒಳ್ಳೆತನ ತೋರಿಸಲ್ಲ. ಅದರಿಂದ ನಮಗೆ ಎಷ್ಟು ನೋವಾಗುತ್ತೆ ಅಂದರೆ ನಾವು ನಾರ್ಮಲಾಗಿ ಇದ್ದಿದ್ರೂ ಆ ಥರ ನೋವಾಗ್ತಿರ್ಲಿಲ್ಲ. ಜಾಸ್ತಿ ಯಾರಿಗೋ ಪ್ರೀತಿ ತೋರಿಸೋದು, ಜಾಸ್ತಿ ಕೇರ್ ಮಾಡೋದು, ಜಾಸ್ತಿ ಹೆಲ್ಪ್ ಮಾಡೋದು, ಪ್ಲೀಸ್ ಮಾಡೋಕ್ಕೆ ಹೋಗಬೇಡಿ. ಆ ಜಾಸ್ತಿ ಅನ್ನೋದು ಲೈಫಲ್ಲಿ ತುಂಬಾ ಡೇಂಜರು. ಎಷ್ಟು ಬೇಕೋ ಅಷ್ಟು ನಾರ್ಮಲಾಗಿ ಒಬ್ರಿಗೆ ಹೆಲ್ಪ್ ಮಾಡೋದು, ಒಬ್ರಿಗೇನೋ ಒಳ್ಳೇದು ಬಯಸೋದು, ಇದೆಲ್ಲ ಗುಡ್, ವೆರಿ ಗುಡ್ ಲೈಫಲ್ಲಿ. ಬಟ್ ಜಾಸ್ತಿ ಕೇರ್ ಮಾಡೋದು ಒಂದು ಅವ್ರಿಗೂ ಇರಿಟೇಷನ್ ಆಗುತ್ತೆ. ಈಗ ನೋಡಿ, ಎಕ್ಸಾಂಪಲ್ ಹೇಳೋದು, ಒಂದು ವೈಫು ಹಸ್ಬೆಂಡು ಇರ್ತಾರೆ. ವೈಫಿಗೆ ಹಸ್ಬೆಂಡ್ ಮೇಲೆ ತುಂಬ ಕಾಳಜಿ ಅಂತ ತಿಳ್ಕೊಳ್ಳಿ, ತುಂಬ ಕಾಳಜಿ. ಒಂದು ದಿನಕ್ಕೆ ಒಂದು ಸತಿ ಕಾಲ್ ಮಾಡಿ ಊಟ ಆಯಿತಾ ತಿಂಡಿ ಆಯಿತಾ ಕೇಳಿದ್ರೆ ಆಯಿತು. ಗಂಟೆಗೂ ನೀವು ಚೆನ್ನಾಗಿದ್ದೀರಾ ಅಂತ ಕಾಲ್ ಮಾಡಿ ಪದೇ ಟಾರ್ಚರ್ ಮಾಡ್ತಾಯಿದ್ರೆ ಹೇಗಿರುತ್ತೆ? ಸೊ ಓವರ್ ಒಳ್ಳೆತನ, ಓವರ್ ಪ್ರೀತಿ, ಓವರ್ ಕೇರು, ಕನ್ಸನ್ನು ಪ್ಲೀಸ್ ತೋರ್ಸೋಕ್ಕೆ ಹೋಗಬೇಡಿ. ಲೈಫಲ್ಲಿ ಎಲ್ಲದಕ್ಕೂ ಒಂದು LOC ಅಂತ ಇರುತ್ತೆ, ಒಳ್ಳೆತನಕ್ಕೂ ಒಂದು LOC ಅಂತ ಇರುತ್ತೆ. ಸೊ ಒಂದು ನನಗೆ ಅನಿಸಿರೋ ಪ್ರಕಾರ ತುಂಬ ಒಳ್ಳೆತನದಿಂದ ನಾವು ಸಫರ್ ಆಗೋದೇ ಜಾಸ್ತಿ, ನಮಗೆ ಒಳ್ಳೆಯದಾಗೋದಕ್ಕಿಂತ ನಾವು ಸಫರ್ ಆಗೋದೇ ಜಾಸ್ತಿ. ನೆಕ್ಸ್ಟ್ 5th ಏನಕ್ಕೆ ಸುಮ್ಮನಿರಬೇಕು ಅಂದರೆ, ಜಗಳ ಬಂತು ಸಿಚುವೇಶನು ಅಂದರೆ ಜಗಳ ಆಡದೆ ಸುಮ್ಮನಿರಿ. ಇದು 99%ಅಲ್ಲಿ ನಮ್ಮ ಎಷ್ಟೊಂದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. 1% ಏನು ಅಂದರೆ, ಎಲ್ಲೋ ನಮ್ಮ ಸೆಲ್ಫ್ ರೆಸ್ಪೆಕ್ಟ್ಗೆ ಧಕ್ಕೆ ಬರ್ತಾ ಇದೆ, ಅವ್ರು ಮಾಡ್ತಿರೋದು ಅಟ್ಟರ್ ತಪ್ಪು ಅಂಥ ಸಿಚುವೇಶನ್ಸಲ್ಲಿ ಪ್ಲೀಸ್ ಜಗಳ ಇನ್ ದ ಸೆನ್ಸ್ ನಿಮ್ಮ ಕಾಮ್ನೆಸ್ನ ಬಿಟ್ಟು ತುಂಬ ಹೈಪರ್ ಹೋಗಿ ಆ ಥರ ಅಲ್ಲ, ನಿಮ್ಮ ಮಾತನ್ನು ಒಂದು ಒಳ್ಳೆ ರೀತಿಯಲ್ಲಿ ಅವ್ರಿಗೆ ಮುಟ್ಟಿಸಿ, ಆಯಿತಾ? ಮಾತಾಡಿ. ಜಗಳ ಅನ್ನೋದು ಅಂದರೆ ಯು ಆರ್ ಡಿಫೆಂಡಿಂಗ್ ಯುವರ್ ಸೆಲ್ಫ್, ಅಂದರೆ ನಿಮ್ಮ ಪರವಾಗಿ ನೀವು ಮಾತಾಡ್ಕೊಳ್ತಾ ಇದ್ದೀರಾ, ಅದನ್ನು ಜಗಳ ಅಂತ ಅನ್ಕೋಬೋದು ಅಷ್ಟೇ. ಬಟ್ 99.99% ಆದಷ್ಟು ಜಗಳನ ಅವಾಯ್ಡ್ ಮಾಡಿದ್ರೆ, ಒಂದು ನೀವು ಪೀಸ್ ಆಫ್ ಮೈಂಡಿಂದ ಇರ್ತೀರಾ, ಇಲ್ಲ ಅಂದರೆ ಸಿಚುವೇಶನ್ಸ್ ಒಂದು ಕಂಟ್ರೋಲಿಗೆ ಬಂದಾಗ ಒಳ್ಳೆ ರೀತಿಯಲ್ಲಿ ಹೇಳಿ ಮುಗಿಸ್ಬೋದು. ಏನು ಎಲ್ಲದಕ್ಕೂ ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ಸ್ ಅನ್ನೋದು ಬೇಕಾಗಿರುತ್ತೆ. ಸೊ ಅದಕ್ಕೇ ಅದನ್ನು ಒಳ್ಳೆ ರೀತಿಲಿ ಮಾಡ್ಕೋಬೋದಲ್ಲ, ಜಗಳ ಮಾಡಿನೇ ಮಾಡಬೇಕು ಅಂತ ಏನಿಲ್ಲ. 99% ನಾನು ಹೇಳ್ತೀನಲ್ಲ, ಜಗಳ ಮಾಡದೇ ಇರೋದು ತುಂಬಾ ಫಾರ್ ಬೆಟರು. ನಾವು ಚೆನ್ನಾಗಿರ್ತೀವಿ, ನಮ್ಮ ಸುತ್ತಮುತ್ತಲು ಜನಗಳು ಚೆನ್ನಾಗಿರ್ತಾರೆ, ರಿಲೇಷನ್ಶಿಪ್ ಚೆನ್ನಾಗಿರುತ್ತೆ, ಮೇನಾಗಿ ಪೀಸ್ ಆಫ್ ಮೈಂಡ್ ಇರುತ್ತೆ. ಓಕೆ, ಈಗ ಸ್ವಲ್ಪ ನಾನು ರೆಸಿಪಿ ಬಗ್ಗೆ ಹೇಳ್ತೀನಿ. ಫಸ್ಟ್ ನಾನು ಏನು ಮಾಡಿದೆ ಅಂದರೆ, ಕಡಲೆ ಬೀಜನ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಹದವಾಗಿ ರೋಸ್ಟ್ ಮಾಡ್ಕೋಬೇಕು. ನಾವು ಚಟ್ನಿಗೆ ರೋಸ್ಟ್ ಮಾಡ್ತೀವಿ ಅದಕ್ಕಲ್ಲ, ಎಷ್ಟು ಕಡಲೆಬೀಜನ ಫ್ರೈಡ್ ಕಡಲೆಬೀಜ ಇರುತ್ತಲ್ಲ ಆ ರೀತಿ ರೋಸ್ಟ್ ಮಾಡ್ಕೋಬೇಕು. ಈ ರೈಸ್ ರೆಸಿಪಿಗೆ ಅದೇ ಮೇನ್ ಇಂಪಾರ್ಟೆಂಟ್, ಅದಕ್ಕೇ ಚೆನ್ನಾಗಿ ಕ್ರಂಚಿಯಾಗಿರಬೇಕು. ಅದು ಕ್ರಂಚಿಯಾಗಿಲ್ಲ ಅಂದರೆ ಇಡೀ ರೆಸಿಪಿ ಫ್ಲಾಪು. ಆಮೇಲೆ ಸಿಪ್ಪೆ ತೆಗೆದು ಇಟ್ಕೊಂಡಿರಿ ಒಂದು ಸ್ಟೆಪ್, ಆಯಿತಾ? ಸೆಕೆಂಡ್ ಸ್ಟೆಪ್ ಏನು ಅಂದರೆ, ಸ್ವಲ್ಪ ಮೆಂತ್ಯ, ಆಮೇಲೆ ಮೆಣಸು, ಹಸಿಮೆಣಸಿನ್ಕಾಯಿ, ಕಾಯಿ, ಜೀರಿಗೆ ಇದಿಷ್ಟನ್ನು ಹಾಕಿ ತರಿಯಾಗಿ ರುಬ್ಕೊಂಡು ಇಟ್ಕೊಂಡಿರಬೇಕು. ಸೆಕೆಂಡ್ ಸ್ಟೆಪ್ಪು. ಥರ್ಡ್ ಸ್ಟೆಪ್ ಬಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿರಿ. ಈರುಳ್ಳಿ, ಒಣಮೆಣ್ಸಿನ್ಕಾಯಿ ಮತ್ತು ಕರ್ಬೇವಿನ ಸೊಪ್ಪು, ಹಸಿಮೆಣ್ಸಿನ್ಕಾಯಿ ಮಿಕ್ಸಿಗೆ ಹಾಕಿರ್ತೀವಲ್ವ, ಸೊ ಅದೆಲ್ಲ ಅಲ್ಲೇ ಇರುತ್ತೆ. ಇಲ್ಲಿ ಸ್ವಲ್ಪ ಒಣಮೆಣ್ಸಿನ್ಕಾಯಿ ಯೂಸ್ ಮಾಡ್ಕೋತೀವಿ. ಸೊ ಇಷ್ಟು ಮಾಡಿಕೊಂಡ್ರೆ ಬೇಗ ರೈಸ್ ರೆಸಿಪಿ ಸ್ಟಾರ್ಟ್ ಮಾಡ್ಕೋಬೋದು. ಒಂದು ಕಡಾಯಿ ಇಟ್ಟು ಅದರಲ್ಲಿ ಎಣ್ಣೆ ಹಾಕಿ ಸಾಸಿವೆ ಹಾಕ್ಬೋದು. ನಮ್ಮ ಮನೇಲಿ ಕಡಲೆಬೇಳೆ ಇಷ್ಟ ಆಗಲ್ಲ, ಕೆಲವು ರೆಸಿಪೀಸ್ಗೆ ಇಷ್ಟ ಆಗುತ್ತೆ, ಕೆಲವು ಇಷ್ಟ ಆಗಲ್ಲ. ನಾನು ಕಡಲೆಬೇಳೆ ಹಾಕಿಲ್ಲ, ನಿಮ್ಗೆ ಇಷ್ಟ ಆಗುತ್ತೆ ಅಂದರೆ ಹಾಕ್ಕೊಳ್ಳಿ. ಕಡಲೆ ಬೀಜನೂ ಹಾಕಿಲ್ಲ, ಯಾಕೆಂದರೆ ನಾವು ಹುರಿದು ಎತ್ತಿಟ್ಕೊಂಡಿರ್ತೀವಿ. ಏನು ಗೊತ್ತಾ, ಈ ಸ್ಟೇಜಲ್ಲೂ ಹಾಕೋಬೋದು ಕಡಲೆ ಬೀಜ, ಇಲ್ಲ ಅಂತಲ್ಲ. ಬಟ್ ಆ ಹುರಿದು ಹಾಕಿರ್ತೀರಲ್ಲ, ಆ ಮಜಾ, ಆ ಕಿಕ್ಕೇ ಬೇರೆ. ಹುರಿದು ಆಮೇಲೆ ಲಾಸ್ಟಲ್ಲಿ ಹಾಕ್ಕೊಂಡು ಸೇರಿಸ್ಕೋತಿರಲ್ಲ, ಸಖತ್ತಾಗಿರುತ್ತೆ ಅದು. ಸೊ ಆಮೇಲೆ ಏನಾಗುತ್ತೆ, ಈಗ ಎಣ್ಣೆ ಹಾಕಿ ಸಾಸಿವೆ ಹಾಕಿ ಬೇಕಾದ್ರೆ ಕಡಲೆಬೇಳೆ ಹಾಕ್ಕೊಳ್ಳಿ. ಆಮೇಲೆ ಡೈರೆಕ್ಟಾಗಿ ಈರುಳ್ಳಿ, ಕರ್ಬೇವಿನ ಸೊಪ್ಪು ಮತ್ತು ಒಣಮೆಣ್ಸಿನ್ಕಾಯಿ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇರಿ. ಆಮೇಲೆ ರುಬ್ಕೊಂಡಿರೋಂಥ ಏನು ಮಸಾಲೆ ಏನೇನಿತ್ತಲ್ಲ, ಮೆಂತ್ಯ, ಜೀರಿಗೆ, ಮೆಣಸು, ಹಸಿಮೆಣ್ಸಿನ್ಕಾಯಿ, ಕೊಬ್ಬರಿ, ಕಾಯಿ ಈ ಕೊಬ್ಬರಿನೂ ಹಾಕ್ಕೋಬೋದು, ಕಾಯಿನೂ ಹಾಕ್ಕೋಬೋದು. ಇದಿಷ್ಟನ್ನು ಹಾಕ್ಕೋಬೇಕು. ಅರಶಿನ ಹಾಕಿ, ಉಪ್ಪು ಹಾಕಿ, ಸ್ವಲ್ಪ ಬೆಲ್ಲ ಹಾಕಬೇಕು. ಆಮೇಲೆ ಇನ್ನೊಂದು ವಿಷಯನ ಮರ್ತೋಯ್ತು, ಹುಣಸೆ ಹಣ್ಣಿನ ರಸ ತೆಗೆದು ಇಟ್ಕೊಂಡಿರಬೇಕು. ಇದಕ್ಕೆ ಇನ್ನೊಂದು ಇಂಪಾರ್ಟೆಂಟು, ಕಡಲೆ ಬೀಜ ಜೊತೆ ಇನ್ನೊಂದು ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ಏನು ಅಂದರೆ ಈ ಹುಣಸೆ ಹಣ್ಣು ಗೊಜ್ಜೆ. ಆ ಹುಣಸೆ ಹಣ್ಣು ಗೊಜ್ಜನ್ನು ಹಾಕಿ ಎಲ್ಲನೂ ಚೆನ್ನಾಗಿ ಹದವಾಗಿ ಬೇಯಿಸಿದ್ರೆ, ಎಣ್ಣೆ ಬಿಟ್ಕೊಳ್ಳೋವರೆಗೂ ಬೇಯಿಸ್ಬೇಕು.
ಅರಶಿನ ಉಪ್ಪು ಎಲ್ಲ ಹಾಕ್ಬಿಟ್ಟು, ಬೆಲ್ಲ ಮರಿಬೇಡಿ, ಇದಕ್ಕೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಇನ್ನೊಂದು ವಿಷಯ ಹೇಳ್ತೀನಿ ನೋಡಿ, ನಿಮಗೆ ಹುಳಿ ನಾವು ಕಡಿಮೆ ಕ್ವಾಂಟಿಟಿ ಮಾಡ್ತಿರೋದು, ನಾನು ಮಾಡ್ತಿರೋದೇ 3 ಜನಕ್ಕೆ. ನಾನೂ ಸರಿಯಾಗಿ ತಿನ್ನಲ್ಲ, ನನ್ನ ಚಿಕ್ಕ ಮಗಳೂ. ನಾನು 6:00 ಮೇಲೆ ಇವತ್ತಿಗೆ ಆಲ್ಮೋಸ್ಟ್ ಒಂದು 2.5 ತಿಂಗಳಾಯಿತು 6:00 ಮೇಲೆ ನೀರು ಬಿಟ್ಟು ಇನ್ನೇನೂ ತಿಂತಾಯಿಲ್ಲ. ಇಷ್ಟು ಏನು ಅನಿಸಲ್ಲ ಅಂದರೆ ನಮಗೆಲ್ಲನೂ ಸ್ಟಾರ್ಟಿಂಗಿಂದನೇ ಕಷ್ಟ. ಸೊ ಅದಕ್ಕೇ ಎಷ್ಟು ಆರಾಮಾಗಿ ಅನಿಸುತ್ತೆ. ಬೆಳಗ್ಗೆ ಬೇಗ ಎಚ್ಚರ ಆಗೋಗುತ್ತೆ, ಹೊಟ್ಟೆ ಎಲ್ಲ ಖಾಲಿ ಇರುತ್ತಲ್ಲ, ಹೊಟ್ಟೆಲ್ಲ ತಾಳ ಆಗ್ತಿರುತ್ತೆ, ಇಲಿಗಳೆಲ್ಲ ಓಡಾಡ್ತಿರ್ತಾರೆ ಹೊಟ್ಟೆಲಿ. ಸೊ ಅದಕ್ಕೆ ಹಶ್ವಾಗುತ್ತೆ. ಮಲ್ಕೊಳ್ಳೋಬೇಕಾದ್ರೆ ನೀರು ಕುಡಿದು ಮಲ್ಕೋತೀನಿ, ಒಂದು ಗ್ಲಾಸ್ ನೀರು ಕುಡಿದು ಮಲ್ಕೋತೀನಿ. 10:00 ಮಲ್ಕೊಂಬಿಡ್ತೀನಿ. 4:00 ತಟ್ಟಂತ ಎಚ್ಚರ ಆಗೋಗುತ್ತೆ, ಆರಾಮಾಗಿ ಯಾವ ಕಷ್ಟವೂ ಇಲ್ಲದೇ ಎಚ್ಚರ ಆಗೋಗುತ್ತೆ. ಸೊ ಆ ರೀತಿ ಹಿಂಗೆ ನಾವು ಅದು ಯಾವುದೋ ಒಂದು ಕೆಲಸನ ಸ್ಟಾರ್ಟ್ ಮಾಡಿಕೊಂಡ್ರು 21 ದಿನ ಫಾಲೋ ಮಾಡಿದ್ರೆ ಆರಾಮಾಗಿ ಆಗುತ್ತೆ ಅಂತಾನಲ್ಲ, ಅದನ್ನು ನಾನು ಡೆಫಿನೆಟ್ಲಿ ನೋಡ್ತಾ ಇದ್ದೀನಿ. ಒಂಚೂರು ಹಶ್ವಾಗಲ್ಲ. ಎಂಥ ನನಗೆ ಚಿಕನ್ ಕಬಾಬ್, ಬಿರಿಯಾನಿ ಎಲ್ಲ ತುಂಬ ಇಷ್ಟ. ಐಸ್ ಕ್ರೀಮ್ಸ್ ಏನು ತಂದಿಟ್ಟರು ನನಗೆ ಇಷ್ಟ ಆಗಲ್ಲ, ತಿನ್ನಬೇಕು ಅಂತ ಅನಿಸಲ್ಲ. ಮೈಂಡ್ ಫಿಕ್ಸ್ ಆಗೋಗಿದೆ, ನನಗೆ ತಿಂದ್ರೇ ಇನ್ನೂ ಒಂಥರ ಗಿಲ್ಟ್ ಫೀಲಿಂಗಲ್ಲಿ ಗಿಲ್ಟ್ ಅಂತ ನನಗೆ ತಿನ್ನಬೇಕು ಅಂತಲೇ ಅನಿಸ್ತಾ ಇಲ್ಲ. ಸೊ ಆ ಥರ ಆಗೋಗಿದೆ. ಸೊ ನೀವು ಅಷ್ಟೇ ಏನಾನ ಸ್ಟಾರ್ಟ್ ಮಾಡಬೇಕು, ಏನಾನ ಲೈಫಲ್ಲಿ ಅಂದ್ಕೊಳ್ಬೇಕು ಅಂದರೆ ಡೆಫಿನೆಟ್ಲಿ ಒಂದು ಸ್ಟ್ರಾಂಗ್ ವಿಲ್ ಪವರ್ ಬೇಕು. ಸ್ಟಾರ್ಟಿಂಗ್ ಕಷ್ಟ ಆಗುತ್ತೆ, ಹೋಗ್ತಾ 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 ಅದನ್ನು ಬಿಡೋಕ್ಕೆ ಕಷ್ಟ ಆಗುತ್ತೆ ನಿಮಗೆ. ಆ ಥರ ಲೈಫಲ್ಲಿ ಅಂಟ್ಕೊಂಡ್ಬಿಟ್ಟಿರುತ್ತೆ. ಸೊ ಈ ರೆಸಿಪಿನ ಟ್ರೈ ಮಾಡಿ, ಆಮೇಲೆ ಉದುದ್ರಾಗಿ ಅನ್ನ ಮಾಡಿಕೊಂಡು ಕಲಿಸ್ಕೊಂಡು ಉಪ್ಪು ಅದೆಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ. ಹುಳಿಯೇನೂ ಅಷ್ಟೇ ಗೊಜ್ಜು ಟೇಸ್ಟ್ ನೋಡ್ಕೊಳ್ಳಿ. ನಾನು ಸ್ವಲ್ಪ ಮಾಡ್ತಿರೋದ್ರಿಂದ ಹುಳಿನ ಸ್ವಲ್ಪ ಹಾಕಿದ್ದೀನಿ, ಜಾಸ್ತಿ ಹಾಕ್ಕೋಬೋದು. ಹುಳಿ ಸ್ವಲ್ಪ ಸಿಹಿ, ಸ್ವಲ್ಪ ಖಾರ ಎಷ್ಟು ಸಖತ್ತಾಗಿರುತ್ತೆ. ಸಿಹಿನ ಅಂಶ ಕಡಿಮೆ, ಖಾರ ಹುಳಿನೇ ಜಾಸ್ತಿ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ಫ್ರೆಂಡ್ಸ್, ಆಯಿತಾ. ನೆಕ್ಸ್ಟು ಸುಮ್ಮನಿರಬೇಕು. ಏನು ಅಂದರೆ ಊಟ ಮಾಡದೆ ಕೆಲವು ಸತಿ ಸುಮ್ಮನಿರೋದು ಲೈಫಿಗೆ ಎಷ್ಟೋ ಒಳ್ಳೆಯದು. ಅಂದರೆ ನಾವು ಹೆಲ್ದಿಯಾಗಿರಬೇಕು ಅಂದರೆ ಫಸ್ಟು ಫುಡ್ನ ಕಂಟ್ರೋಲ್ ಮಾಡಬೇಕು. ಎಷ್ಟು ಬೇಕೋ ಅಷ್ಟು ಕ್ಯಾಲರೀಸನ್ನ ತೊಗೊಂಡು, ಎಷ್ಟು ಬೇಕೋ ಅಷ್ಟು ಪೌಷ್ಟಿಕಾಂಶ ತೊಗೊಂಡು ಲೈಫು ಇರೋದು ಒಂದೇ ಒಂದು, ಅದು ಚಿಕ್ಕ ಲೈಫು. ಹಾಳು ಮಾಡ್ಕೊಬೇಡಿ. ಹಾಸ್ಪಿಟ್ಲಿಗೆ ತಿರ್ಕೊಂಡೇ ಹಾಳು ಮಾಡೋಕ್ಕೆ ಹೋಗ್ಬೇಡಿ. ಎಲ್ಲ ನಮ್ಮ ಕೈಲಿರುತ್ತೆ. ಎಂಥ ಕಾಯಿಲೆಗಳನ್ನೂ ಕೂಡ ರಿವರ್ಸ್ ಮಾಡ್ಬೋದು ಅಂತ ಎಷ್ಟೊಂದು ಆರ್ಟಿಕಲ್ಸ್, ಡಯಾಬಿಟಿಸು, ಕ್ಯಾನ್ಸರು ಎಲ್ಲನೂ ಅಷ್ಟೇ, ಎಲ್ಲ ನಮ್ಮ ಹತೋಟಿಯಲ್ಲಿ ಇಟ್ಕೋಬೋದು. ಸುಮಾರು ಜನ ಡಯಟ್ ರೆಸಿಪೀಸ್ ಹಾಕಿ, ವೆಯ್ಟ್ ಲಾಸ್ ರೆಸಿಪೀಸ್ ಹಾಕಿ ಅಂತ ಕೇಳ್ತಾ ಇದ್ದೀರಾ. ನೋಡ್ತೀನಿ, ನಾನು ಟ್ರೈ ಮಾಡ್ತೀನಿ. ಆದಷ್ಟು ಹೆಲ್ದಿ ರೆಸಿಪೀಸ್ನೇ ಆದಷ್ಟು ಟ್ರೈ ಮಾಡ್ತೀನಿ ತೋರ್ಸೋಕ್ಕೆ. ಅಟ್ಲೀಸ್ಟ್ ವಾರದಲ್ಲಿ 4 ದಿನ ಅಟ್ಲೀಸ್ಟ್ 2 ಡೇಸಿಂದ ಸ್ಟಾರ್ಟ್ ಮಾಡಿ. ವೀಕ್ಲಿ 2 ಡೇಸ್ ತುಂಬ ಹೆಲ್ದಿಯಾಗಿ ತಿನ್ನಿ. ಆಮೇಲೆ ಬರ್ತಾ 3 ಡೇಸ್, 4 ಡೇಸ್, 5 ಡೇಸ್. ಹೆಲ್ದಿ ಅಂದರೆ ಏನಿಲ್ಲ, ನ್ಯಾಚುರಲಾಗಿ ಬೆಳೆದಿರುವಂಥ ವಸ್ತುಗಳನ್ನ ಯೂಸ್ ಮಾಡಿಕೊಂಡು ಹೆಲ್ದಿಯಾಗಿ ವೆಜಿಟೇಬಲ್ಸು, ಫ್ರೂಟ್ಸ್ ಅದು ತಂದರೂ ಚೆನ್ನಾಗಿ ತೊಳಿಬೇಕಪ್ಪ. ನನಗೆ ಮೊನ್ನೆ ಆಗಿರೋ ಅನುಭವ, ಆ ಗೋಬಿ ಮಂಚೂರಿ ಮಾಡಿದ್ನಲ್ಲ, ಅದನ್ನು ಕ್ಲೀನ್ ಮಾಡೋಕ್ಕೆ 3/4 ಗಂಟೆ ತೊಗೊಂಡಿದ್ದೀನಿ ನಾನು. ಅದು ಎಲ್ಲ ನೊಂದು ನೋಡಿ ನನಗೆ ಅದೊಂಥರ ಕ್ಯಾಬೇಜು ಮತ್ತು ಕಾಲಿಫ್ಲವರು ಎಷ್ಟೊಂದು ಪೆಸ್ಟಿಸೈಡ್ಸ್ ಸ್ಪ್ರೇ ಮಾಡ್ತಾರಂತೆ. ನನಗದು ಯೂಸ್ ಮಾಡ್ಕೊಳ್ಬೇಕಾದ್ರೆ ನನಗೆ ಅದೇ ತಲೆಯಲ್ಲಿ ಯೋಚನೆ, ಈಗ ನಾನು ಸ್ವಲ್ಪ ಈಗ ನೆಗ್ಲೆಕ್ಟ್ ಮಾಡಿದ್ರು ಕೂಡ ಇವೆಲ್ಲ ನನ್ನ ಫ್ಯಾಮಿಲಿ ಮೆಂಬರ್ಸ್ ಹೊಟ್ಟೆಲಿ ಹೋಗುತ್ತೆ. ಅದು ಎಷ್ಟೋ ವರ್ಷ ಆದಮೇಲೆ ಏನೋ ಎಫೆಕ್ಟ್ ತೋರಿಸ್ಬಿಡುತ್ತೆ. ಅದ್ರ ಬದಲಾಗಿ ನಮ್ಮ ಸೈಡಿಂದ ನಾವೇನು ಮ್ಯಾಕ್ಸಿಮಮ್ ಎಫರ್ಟ್ಸ್ ತೊಗೋಬೇಕು ಆ ರೀತಿ ತೊಗೊಳ್ಳೋಣ ಅಂತ. ಸಾಕಾಗೋಗ್ರೆ ಸುಮ್ಮನೆ ಹಿಂಗೆ ತೊಳೆದ್ಬಿಟ್ಟು ಹಿಂಗೆ ಆಗ್ಬಿಟ್ಟು ಅಡುಗೆ ಮಾಡೋಣ ಅಂತ ಅನಿಸುತ್ತೆ, ಇಲ್ಲ ಅಂತಲ್ಲ, ಯಾರಿಗೂ ಏನೂ ಗೊತ್ತಾಗಲ್ಲ. ಬಟ್ ನಮ್ಮ ಇನ್ನರ್ ಫೀಲಿಂಗು ಗೊತ್ತು. ನಮ್ಮ ಒಂದು ಟ್ರಸ್ಟ್ ಮೇಲೆ ಅವ್ರು ತಿಂತಾರೆ, ನಾನೆಲ್ಲ ನೀಟಾಗಿ ಮಾಡಿರ್ತೀನಿ ಅಂತ. ಆ ಟ್ರಸ್ಟ್ ಮೇಲೆ ಅವ್ರು ತಿಂತಾರೆ. ಆ ಟ್ರಸ್ಟ್ನ ಯಾವಾಗಲೂ ಬ್ರೇಕ್ ಮಾಡೋಕ್ಕೆ ಹೋಗಬೇಡಿ. ನಮ್ಮ ಕುಟುಂಬ ಮತ್ತು ನಮ್ಮ ಆರೋಗ್ಯ ನಮ್ಮ ಕೈಯಲ್ಲೇ ಇರುತ್ತೆ. ಸೊ ಆದಷ್ಟು ಕ್ಲೀನ್ ಮಾಡೋಕ್ಕೆ ಟೈಮ್ ತೊಗೊಳ್ಳಿ. ವೆಜಿಟೇಬಲ್ಸು, ಫ್ರೂಟ್ಸು ಅದನ್ನೆಲ್ಲ ಒಂದು 1/4 ಗಂಟೆ ಆದರೂ ಪರವಾಗಿಲ್ಲ, ಮಾರ್ಕೆಟಿಂದ ತಂದಿದ ತಕ್ಷಣ ಸ್ವಲ್ಪ ವಿನೆಗರು, ಅರಶಿನ, ಉಪ್ಪು ಹಾಕ್ಬಿಟ್ಟು ಎಲ್ಲ ಸೋಕ್ ಮಾಡಿ ಇಟ್ಬಿಡಿ. ಅದನ್ನು ನೀಟಾಗಿ ತೊಳೆದು ಒಣಗಾಕ್ಬಿಡಿ. ಆಮೇಲೆ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ. ತುಂಬ ಚೆನ್ನಾಗಿರುತ್ತೆ, ಏನೂ ಹಾಳಾಗಲ್ಲ. ಸೊಪ್ಪು ಮಾತ್ರ ಹಂಗೆ ಮಾಡೋಕ್ಕಾಗಲ್ಲ. ಸೊಪ್ಪು ಯಾವಾಗಲೂ ಅಷ್ಟೇ ತೊಗೊಬಂದು ಹಾಕ್ತಾನೆ ಫ್ರೆಶ್ಶಾಗಿ ಯೂಸ್ ಮಾಡಿಕೊಂಡ್ರೆ ಬೆಸ್ಟ್. ನೆಕ್ಸ್ಟ್ ಏನಕ್ಕೆ ಸುಮ್ಮನಿರಬೇಕು ಅಂದರೆ ಗಾಸಿಪಿಂಗು. ಅನಾವಶ್ಯಕವಾಗಿ ಬೇರೆಯವ್ರ ಬಗ್ಗೆ ಮಾತಾಡಬೇಡಿ. ನಮ್ಮ ಥಾಟ್ಸನ್ನು ಗೊತ್ತಿಲ್ದಂಗೆ ನಾವು ನೆಗೆಟಿವ್ ಕಡೆ ಹೊರಟೋಗ್ತೀವಿ. ಸೊ ಗಾಸಿಪಿಂಗ್ನ ಮಾಡದೆ ಸುಮ್ಮನಿದ್ಬಿಡಿ. ಅನಾವಶ್ಯಕವಾಗಿ ಖರ್ಚು ಮಾಡೋದು, ಲೈಫಲ್ಲಿ ಗ್ರೋ ಆಗಬೇಕು, ಚೆನ್ನಾಗಿ ಒಂದು ಸ್ಟೇಟಸ್ಗೆ ಹೋಗಬೇಕು ಅನ್ನೋದು, ಸೇವಿಂಗ್ಸ್ ಅನ್ನೋದು ಇಂಪಾರ್ಟೆಂಟು. ಅನಾವಶ್ಯಕವಾಗಿ ಖರ್ಚು ಮಾಡದೆ ಸುಮ್ಮನಿರೋದ್ರಿಂದ ಎಷ್ಟೋ ಮಟ್ಟದ ಸೇವಿಂಗ್ಸ್ ಅನ್ನೋದು ಆಗ್ತಾ ಇರುತ್ತೆ. ಸುಮ್ಮನೆ ತಲೆ ಕೆಡ್ತು ಶಾಪಿಂಗ್ ಹೋಗೋದು, ಸುಮ್ಮನೆ ಬೋರ್ ಆಗ್ತಾಯಿದೆ ಶಾಪಿಂಗ್ ಹೋಗೋದು, ಎಷ್ಟು ಅಂತ ಖರ್ಚು ಮಾಡ್ತೀರಾ? ಅಲ್ಲ, ದೇವರು ಅಷ್ಟೊಂದು ಕೊಟ್ಟಿದ್ದಾರೆ ನಿಮಗೆ ಅಂದರೆ ಮಾಡಿ. ಬಟ್ ಇಲ್ಲ, ನಾವು ಮಿಡ್ಲ್ ಕ್ಲಾಸು, ಸೇವಿಂಗ್ಸ್ ಮಾಡಬೇಕು ಅಂದರೆ ಯೋಚನೆ ಮಾಡಿ. ನೆಕ್ಸ್ಟ್ ಲಾಸ್ಟ್ ಇಂಪಾರ್ಟೆಂಟು ನಮ್ಮ ಲೈಫಲ್ಲಿ, ನನಗೆ ಎಲ್ಲ ಗೊತ್ತು ಅಂತ ಫೀಲಿಂಗಲ್ಲಿ ಇರದೆ ಸುಮ್ಮನಿರೋದು ಬೆಸ್ಟು. ನಾವು
ಪ್ರತಿಯೊಂದು ದಿನಾನೂ ಕಲಿತಾ ಇರ್ತೀವಿ ಫ್ರೆಂಡ್ಸ್. ಯಾರೂ ಪರ್ಫೆಕ್ಟ್ ಇಲ್ಲ. ನಾವು 80 ವರ್ಷ 100 ವರ್ಷ ಆದರೂ ಕೂಡ ನಮಗೆಲ್ಲ ಗೊತ್ತು ಅಂತ ಯಾರೂ ಸ್ಟೇಟ್ಮೆಂಟ್ ಕೊಡೋಕ್ಕಾಗಲ್ಲ. ಸೊ ಆದಷ್ಟು ನನಗೆ ಎಲ್ಲ ಗೊತ್ತು, ನಾನೇ ಕರೆಕ್ಟು, ನಾನೇ ಪರ್ಫೆಕ್ಟು ಇಲ್ಲ. ಎಷ್ಟೋ ಜನರಿಂದ ಡೈಲಿ ಬೇಸಿಸಲ್ಲಿ ನಾವು ಕಲಿತಾ ಇರ್ತೀವಿ. ಸೊ ಅದಕ್ಕೆ ಕಲಿಬೇಕು ನಾವು ಅಂದರೆ ನಾವು ಸ್ವಲ್ಪ ಓಪನ್ ಮೈಂಡೆಡ್ ಆಗಿರಬೇಕು, ಡೌನ್ ಟು ಅರ್ತ್ ಇರಬೇಕು. ದೇವರು ಎಷ್ಟೇ ದುಡ್ಡು ಕೊಡಲಿ, ಎಷ್ಟೇ ಜ್ಞಾನ ಕೊಡಲಿ, ಜ್ಞಾನ ಬಂದಷ್ಟು ದುಡ್ಡು ಬಂದಷ್ಟು ನಾವು ಡೌನ್ ಟು ಅರ್ತ್ ಆಗಿರಬೇಕು. ಅಂದರೆ ಭೂಮಿಗೆ ಹತ್ರ ಆಗಿರಬೇಕು. ಯಾವಾಗಲೂ ಒಂದು ಕಡೆ ನೋಡ್ತಾ ಇದ್ದೆ, ಒಂದು ಮರ ಎಷ್ಟೇ ಬೆಳೆದ್ರೂ ಅದರದ್ದು ಬುಡ, ಅದರದ್ದು ರೂಟ್ಸು ಭೂಮಿಗಿನ ಅಟ್ಯಾಚ್ ಆಗಿರುತ್ತೆ. ಸೊ ಮನುಷ್ಯನೂ ಅದೇ ಥರ ಇರಬೇಕು. ನಾವು ಎಷ್ಟೇ ಬೆಳೆದ್ರು, ಎಷ್ಟೇ ಜ್ಞಾನ ಬಂದರೂ, ಎಷ್ಟೇ ದುಡ್ಡು ಬಂದರೂ, ಏನೇ ಸ್ಟೇಟಸ್ ಇಂಪ್ರೂವ್ ಆದರೂ ಕೂಡ ಇದನ್ನು ನಮಗೆ ಕೊಟ್ಟಿರೋದು ದೇವರು. ಆ ದೇವ್ರ ಮನಸ್ಸು ಮಾಡಿದ್ರೆ ನಾವು ಎಷ್ಟೇ ಕಷ್ಟಪಟ್ಟು ನಮಗೆ ಪ್ರತಿಫಲ ಸಿಗದೆ ಹೋಗ್ಬೋದು. ಸೊ ಅದಕ್ಕೆ ನಮಗೇನು ದೇವರು ಭಿಕ್ಷೆ ಕೊಟ್ಟಿರೋದು ಅದನ್ನು. ಸೊ ಅದಕ್ಕೆ ನಾವು ಏನೋ ಸಾಧಿಸ್ಬಿಟ್ಟಿದ್ದೀವಿ ಲೈಫಲ್ಲಿ, ಎಲ್ಲೋ ತೊಗೊಂಡೋಗ್ಬಿಟ್ಟಿದ್ದೀವಿ. ನನ್ನ ಹತ್ರ 4 ಕಾರಿದೆ, 4 ಬಂಗ್ಲೆ ಇದೆ, ಏನೇ ಆದರೂ ಕೂಡ ನಾವು ಹೇಗೆ ಒಬ್ಬರಿಗೆ ಸಹಾಯ ಮಾಡ್ತೀವಿ, ಹೇಗೆ ನಾವು ಹಂಬಲ್ ಆಗಿರ್ತೀವಿ ಅಂದರೆ ಡೌನ್ ಟು ಅರ್ತ್ ಆಗಿರ್ತೀವಿ ಅನ್ನೋದು ತುಂಬಾ ಮ್ಯಾಟ್ರ್ ಆಗುತ್ತೆ. ಆದಷ್ಟು ಅಹಂಕಾರ ಪಡೋಕ್ಕೆ ಹೋಗಬೇಡಿ, ನನಗೆ ಎಲ್ಲ ಗೊತ್ತು ಅದೆಲ್ಲ ಮಾಡದೆ ಸುಮ್ಮನಿದ್ರೆ ಲೈಫಲ್ಲಿ ತುಂಬ ಪೀಸ್ಫುಲ್ ಆಗಿರುತ್ತೆ. 4 ಜನ ನಮ್ಮನ್ನು ಇಷ್ಟಪಡ್ತಾರೆ. ನೀವೇ ಯೋಚನೆ ಮಾಡಿ, ಯಾವಾಗ ನಾವು ಅಹಂಕಾರ ಪಡ್ತೀವಿ ಯಾರೂ ನಮ್ಮನ್ನು ಇಷ್ಟಪಡಲ್ಲ, ನಮ್ಮ ಸುತ್ತಲೂ ಯಾರೂ ಇರಲ್ಲ. ಸತ್ತ ಮೇಲೆ 4 ಜನ ಎತ್ಕೊಂಡು ಹೋಗೋರು ನಮ್ಮನ್ನು. ಸೊ ಆ 4 ಜನನ ಸಂಪಾದನೆ ಮಾಡಬೇಕು. ಸೊ ಆ ನಲುಗುರು ಅಂತ ತೆಲುಗಲ್ಲಿ ಒಂದು ಮೂವಿ ಇದೆ. ಅಂದರೆ ಸತ್ತ ಮೇಲೆ 4 ಜನ ಎತ್ಕೊಂಡು ಹೋಗ್ತಾರಲ್ಲ, ಅವ್ರನ್ನ ಸಂಪಾದನೆ ಮಾಡೋದು ತುಂಬಾ ಇಂಪಾರ್ಟೆಂಟು. ಸೊ ಆದಷ್ಟು ನಾವು ಟ್ರೈ ಮಾಡೋಣ, ಒಳ್ಳೆ ರೀತಿಲಿ ಎಲ್ಲರ ಹತ್ರ ಇರೋಕ್ಕೆ ಟ್ರೈ ಮಾಡೋಣ. ಹಾಗಂತ ಎಲ್ಲರೂ ಮೆಚ್ಚಿಸ್ಕೊಂಡು ನಮ್ಮನ್ನು ನಾವು ಕಾಂಪ್ರಮೈಸ್ ಮಾಡ್ಕೊಳ್ಳೋದು ಅಂತಲ್ಲ. ನಮ್ಗೆ ಹೆಂಗೆ ಇಷ್ಟನೋ ಆ ಥರ ಇದ್ಕೊಂಡು ಎಲ್ಲರ ಜೊತೆ ಪೊಲೈಟಾಗಿರೋದು ಆ್ಯಕ್ಚುಲಿ ತುಂಬ ಈಸಿ. ಎಲ್ಲನೂ ಸ್ಟಾರ್ಟ್ ಮಾಡ್ಕೋಬೇಕು ಅಷ್ಟೇ. ಗೊತ್ತಿಲ್ದಂಗೆ ನಮ್ಮ ಲೈಫಲ್ಲಿ ಪಾಸಿಟಿವ್ ವ್ಯಾಲ್ಯೂಸ್, ಪಾಸಿಟಿವ್ ಥಿಂಕಿಂಗ್ ಅನ್ನೋದು ಆಟೋಮ್ಯಾಟಿಕ್ಕಾಗಿ ಬಂದ್ಬಿಡುತ್ತೆ. ಸೊ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನೋಡಿ, ನನ್ನ ಮಗಳಿಗಂತೂ ತುಂಬ ಇಷ್ಟ ಆಗೋಯಿತು. ಅವಳು ತಿನ್ಸು ನನಗೆ ಇಷ್ಟ ಮಕ್ಕಳಿಗೆ ತಿನ್ನಿಸೋದು. ಅದೊಂಥರ ಬಾಂಡಿಂಗ್, ಅದೊಂಥರ ಅಟ್ಯಾಚ್ಮೆಂಟು ಚೆನ್ನಾಗಿರುತ್ತೆ. ಸೊ ಅದಕ್ಕೆ ಇಬ್ಬರಿಗೂ ತಿನ್ನಿಸ್ತಾ ಇದೆ. ಈ ವಿಡಿಯೋ ಸ್ವಲ್ಪ ನನಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆದಷ್ಟು ಸೈಲೆಂಟಾಗಿದ್ದು ಸುಮ್ಮನಿರೋದನ್ನು ಇದನ್ನು ಅಳವಡಿಸ್ಕೊಳ್ಳಿ, ನೆಮ್ಮದಿಯಾಗಿರ್ತೀರ. ನಮಸ್ಕಾರ.